ನಮಸ್ಕಾರ ವೀಕ್ಷಕರೇ, ಭಾರತಕ್ಕೆ ವಿರೋಧಿ ರಾಷ್ಟ್ರಗಳು ಯಾವುದು ಅಂತ ಕೇಳಿದ್ರೆ ಎಲ್ಲರೂ ತಟ್ಟಂತ ಹೇಳ್ತಾರೆ ಅದು ಪಾಕಿಸ್ತಾನ ಮತ್ತು ಚೀನಾ ಅಂತ. ಪಾಕಿಸ್ತಾನದ ಪಾಪ ಕೃತ್ಯಗಳಿಗೆ ಆ ದೇವರೇ ಶಿಕ್ಷೆ ಕೊಟ್ಟಿದ್ದಾನೆ. ಸದ್ಯಕ್ಕೆ ಅದು ಭಾರತದ ವಿರುದ್ಧ ಕತ್ತಿ ಮರ್ಚೋದು ಬಿಡಿ, ತನ್ನನ್ನ ತಾನು ಉಳಿಸ್ಕೊಂಡ್ರೆ ಸಾಕು ಅನಿಸ್ಕೊಂಡಿದೆ. ಆದ್ರೆ ಚೀನಾವನ್ನ ಮಾತ್ರ ನಾವು ನಿರ್ಲಕ್ಷಿಸುವಂತಿಲ್ಲ. ಚೀನಾದ ಕುಮ್ಮಕ್ಕಿನಿಂದಲೇ ಪಾಕಿಸ್ತಾನ ಬೆಳೀತಾ ಇರುವಂಥದ್ದು. ಗಡಿ ವಿಚಾರದಲ್ಲಿ ಚೀನಾ ಭಾರತವನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಸದಾ ಪ್ರಯತ್ನಿಸುತ್ತಲೇ ಇರುತ್ತೆ. ಆದ್ರೆ ಇತ್ತೀಚೆಗೆ ಮಾತ್ರ ಚೀನಾ ನಡೆ ಸಾಕಷ್ಟು ಅನುಮಾನವನ್ನ ಮೂಡಿಸಿದೆ. ಅಚ್ಚರಿ ಅಂದ್ರೆ ಚೀನಾ ಅಸ್ತ್ರಗಳು ಪಾಕ್ ಬತ್ತಳಿಕೆಗೆ ಬಂದು ಬಿದ್ದಿದೆ, ಅಲ್ಲಿ ಕಾಣಿಸಿಕೊಳ್ತಾ ಇದೆ. ಆರ್ಥಿಕವಾಗಿ ಭಿಕಾರಿ ದೇಶ ಅನಿಸ್ಕೊಂಡಿರುವಂತಹ ಪಾಕಿಸ್ತಾನ ಚೀನಾದಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ 40 ಫೈಟರ್ ಜೆಟ್ಗಳನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ಅತ್ಯಾಧುನಿಕ ಮಿಸೈಲ್ಗಳನ್ನ ತಯಾರಿಸಿಕೊಂಡಿದೆ. ಅದೆಲ್ಲದರ ಹಿಂದೆ ಇರೋದು ಇದೇ ಡ್ರ್ಯಾಗನ್ ರಾಷ್ಟ್ರ ಚೀನಾ. ಈ ಬೆಳವಣಿಗೆಗಳು ಭಾರತಕ್ಕೆ ಮಾತ್ರವಲ್ಲ, ಜಗತ್ತಿಗೂ ಆತಂಕಕಾರಿಯಾಗಿದೆ. ಪಾಕಿಸ್ತಾನದ ಬೆಳೆಯುತ್ತಿರುವಂತಹ ಈ ಮಿಲಿಟರಿ ಶಕ್ತಿ ಮತ್ತು ಚೀನಾದ ಬೆಂಬಲ ಗಡಿ ಪ್ರದೇಶದಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸ್ತಾ ಇದೆ. ಹೀಗಿರುವಾಗಲೇ ಚೀನಾ ಭಾರತದ ವಿರುದ್ಧ ಹೊಸ ಅಸ್ತ್ರವನ್ನ ಪ್ರಯೋಗಿಸುವುದಕ್ಕೆ ಮುಂದಾಗಿದೆ. ಅದುವೇ ವಾಟರ್ ಬಾಂಬ್. ಜಗತ್ತಿನ ಅತಿ ದೊಡ್ಡ ಯೋಜನೆಗೆ ಕೈ ಹಾಕುವ ಮೂಲಕ ಭಾರತಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಚೀನಾ ಮುಂದಾಗ್ತಾ ಇದೆ. ಹಾಗಾದ್ರೆ ಭಾರತಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಹೊಸ ಮಾರ್ಗವನ್ನ ಅನುಸರಿಸ್ತಾ ಇದೆಯಾ ಚೀನಾ? ಅಗ್ನಿ ಪಂಜರದಲ್ಲಿ ಸಿಲುಕಿದೆಯಾ ಭಾರತ? ಗೋಮುಖ ವ್ಯಾಘ್ರನಂತೆ ಬಿಂಬಿಸಿಕೊಂಡು ಎಚ್ಚರಿಕೆಯ ಹೆಜ್ಜೆಯನ್ನಿಡ್ತಿದ್ಯಾ ಡ್ರ್ಯಾಗನ್ ರಾಷ್ಟ್ರ? ಭಾರತಕ್ಕೆ ಈಗ ಎದುರಾಗಿರುವಂತಹ ಆ ಒಂದು ಮಹಾ ಸಂಕಷ್ಟ ಏನು? ಈ ಒಂದು ವಾಟರ್ ಬಾಂಬ್ ಪ್ರಯೋಗದ ಹಿಂದಿರುವಂತಹ ನಿಜಾಂಶ ಏನು? ಆ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ನೋಡೋಣ. ವೀಕ್ಷಕರೇ, ಚೀನಾದ ಇತ್ತೀಚಿನ ನಡೆ ಬಹಳ ಅನುಮಾನವನ್ನು ಮೂಡಿಸಿದೆ. ಇಷ್ಟು ದಿನ ಭಾರತ ವಿರೋಧಿ ಚಟುವಟಿಕೆಯನ್ನು ನಡೆಸುತ್ತಿದ್ದಂತಹ ಚೀನಾ ಇದ್ದಕ್ಕಿದ್ದಂತೆ ತಣ್ಣಗಾಗಿರುವಂತೆ ಬಿಂಬಿಸಿಕೊಳ್ತಾ ಇದೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇತ್ತೀಚೆಗೆ ಒಂದು ಮಾಹಿತಿಯನ್ನು ತಿಳಿಸಿತು. ಭಾರತ ಮತ್ತು ಚೀನಾ ಒಂದು ಒಪ್ಪಂದಕ್ಕೆ ಬಂದಿದೆ. ಉಭಯ ದೇಶಗಳ ಸೇನೆ ಗಸ್ತು ತಿರುಗುವ ಸಂಬಂಧ ಈ ಒಪ್ಪಂದ ಆಗಿದೆ ಅಂತ ಹೇಳಿದೆ. ಆದರೆ ಈ ಬಗ್ಗೆ ಚೀನಾ ಇನ್ನೂ ಅಧಿಕೃತ ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಚೀನಾ ಒಪ್ಪಂದವನ್ನು ಪಾಲಿಸುತ್ತದೆ ಅಂತ ನಂಬೋದಕ್ಕೆ ಸಾಧ್ಯವಿಲ್ಲ. ಗಡಿ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಯಲಿ ಅಂತ ಚೀನಾ ಹೇಳ್ತಾ ಇದೆ. 6 ವಿಚಾರಗಳ ಬಗ್ಗೆ ಭಾರತ ಚೀನಾ ಒಪ್ಪಂದವನ್ನು ಮಾಡಿಕೊಂಡಿದೆ. ಅದರಲ್ಲೂ ಡೋಕ್ಲಾಂ ಸಂಘರ್ಷದ ನಂತರ ಚೀನಾ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ನಿಲ್ಲಿಸಲಾಗಿತ್ತು. ಹಿಂದೂ ಶಿವಭಕ್ತರಿಗೆ ಈ ಒಂದು ಪ್ರಯಾಣಕ್ಕೆ ಇನ್ನೂ ಅವಕಾಶ ಕೊಟ್ಟಿಲ್ಲ. ಈಗ ಚೀನಾ ಭಾರತ ಮಾತುಕತೆಯ ಬಳಿಕ ಮತ್ತೊಮ್ಮೆ ಆ ಒಂದು ಪವಿತ್ರ ಯಾತ್ರೆಯ ಮಾರ್ಗ ತೆರೆಯುವಂತಹ ಸಾಧ್ಯತೆ ಹೆಚ್ಚಿದೆ. ಇದಲ್ಲದೆ ಪರಸ್ಪರರ ದೇಶದಿಂದ ಹರಿಯುವ ನದಿಗಳ ಸಹಕಾರವನ್ನು ಹೆಚ್ಚಿಸುವುದಕ್ಕೆ ಮತ್ತು ಗಡಿ ವ್ಯಾಪಾರಕ್ಕಾಗಿ ನಾಥುಲಾ ಗಡಿಯನ್ನು ತೆರೆಯುವುದಕ್ಕೆ ಎರಡೂ ದೇಶಗಳು ಸಹ ಒಪ್ಪಿಕೊಂಡಿದೆ. ಮೇಲ್ನೋಟಕ್ಕೆ ಹೇಳೋದಾದ್ರೆ ಭಾರತ ಮತ್ತು ಚೀನಾ ನಡುವಿನ ಸಂಬಂಧಗಳು ನಿರಂತರವಾಗಿ ಸುಧಾರಿಸುತ್ತಿದೆ ಅನ್ನಬಹುದು. ಇತ್ತೀಚಿನ ರಷ್ಯಾ ಉಕ್ರೇನ್ ಮತ್ತು ಇಸ್ರೇಲ್ ಹಮಾಸ್ ಯುದ್ಧಗಳ ದೃಷ್ಟಿಯಿಂದ ನಾವು ನೋಡಿದ್ರೆ ಏಷ್ಯಾದ ಈ 2 ಮಹಾಶಕ್ತಿಗಳ ನಡುವಿನ ಸಂಬಂಧಗಳಲ್ಲಿ ಸುಧಾರಣೆ ಕಾಣ್ತಿರೋದು ಉತ್ತಮ ಸಂಕೇತ ಆಗಿದೆ. ಇನ್ನು ಲಡಾಖ್ ವಿಚಾರದಲ್ಲಿ ಆಗಿರುವ ಬೆಳವಣಿಗೆಗೂ ತೆರೆ ಎಳೆಯೋದಕ್ಕೆ ಪ್ರಯತ್ನಿಸುತ್ತೆ ಅಂತ ಚೀನಾ ರಕ್ಷಣಾ ಸಚಿವಾಲಯ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಚೀನಾ ಮತ್ತು ಭಾರತದ ನಡುವಿನ ಬಾಂಧವ್ಯವನ್ನ ಸರಿದಾರಿಗೆ ತರೋದೇ ಎರಡೂ ದೇಶಗಳ ಉದ್ದೇಶ ಅಂತ ಚೀನಾ ಹೇಳಿಕೊಂಡಿದೆ. ಇದ್ದಕ್ಕಿದ್ದಂತೆ ಭಾರತದ ವಿಚಾರದಲ್ಲಿ ಇಷ್ಟೊಂದು ಬದಲಾವಣೆ ಆಗಿರುವಾಗ ಕುತಂತ್ರಿ ಚೀನಾವನ್ನ ನಂಬೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಸಹ ಮೂಡುತ್ತೆ. ಯಾಕಂದ್ರೆ ಸದ್ಯ ಯಾವ ದೇಶವೂ ಚೀನಾವನ್ನ ನಂಬುವ ಪರಿಸ್ಥಿತಿಯಲ್ಲಿ ಇಲ್ಲ. ಭಾರತಕ್ಕಂತೂ ಚೀನಾ ಮಗ್ಗುಲ ಮುಳ್ಳು. ಚೀನಾದ ಇತ್ತೀಚಿನ ಈ ಎಲ್ಲ ನಡೆಗಳೇ ಸಾಕಷ್ಟು ಅನುಮಾನವನ್ನು ಮೂಡಿಸಿದೆ. ಜಗತ್ತಿಗೆ ಚೀನಾ ಭಾರತದ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿದೆ ಅಂತ ಬಿಂಬಿಸಿಕೊಳ್ತಾ ಇದೆ. ಆದರೆ ಭಾರತಕ್ಕೆ ಒಂದಲ್ಲ ಒಂದು ರೀತಿ ಕಾಟ ಕೊಡುತ್ತಲೇ ಬಂದಿದೆ. ಈಗ ಭಾರತದ ಗಡಿ ಸಮೀಪ ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟು ನಿರ್ಮಿಸೋದಕ್ಕೆ ಮುಂದಾಗಿದೆ. ಇದು ಚೀನಾ ಪಾಲಿಗೆ ಅಣೆಕಟ್ಟು ಮಾತ್ರ, ಆದರೆ ಭಾರತದ ಪಾಲಿಗೆ ಇದು ವಾಟರ್ ಬಾಂಬ್. ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಚೀನಾ ನಿರ್ಮಿಸಲು ಹೊರಟಿರುವಂತಹ ಈ ಡ್ಯಾಮ್ ಭೂಗ್ರಹದಲ್ಲಿಯೇ ಅತಿ ದೊಡ್ಡ ಮೂಲಸೌಕರ್ಯ ಯೋಜನೆಯಾಗಿದೆ. ಚೀನಾದ ಈ ಒಂದು ನಡೆಯು ನದಿ ತೀರದ ದೇಶಗಳಾದ ಭಾರತ ಹಾಗೂ ಬಾಂಗ್ಲಾದೇಶಕ್ಕೆ ಕಳವಳವನ್ನು ಉಂಟು ಮಾಡ್ತಾ ಇದೆ. ಭಾರತದ ಗಡಿಗೆ ಸಮೀಪವಿರುವಂತಹ ಟಿಬೆಟ್ನ ಯರ್ಲುಂಗ್ ಜಂಗ್ಬೋ ಅಂದ್ರೆ ಭಾರತದ ಬ್ರಹ್ಮಪುತ್ರ ನದಿಯ ಕೆಳ ಪ್ರದೇಶದಲ್ಲಿ ಈ ಒಂದು ಯೋಜನೆ ತಲೆ ಎತ್ತಲಿದೆ. ಬ್ರಹ್ಮಪುತ್ರ ನದಿ ಹಿಮಾಲಯದ ತಪ್ಪಲಿನಲ್ಲಿ ಉಗಮವಾಗಿ ಟಿಬೆಟ್, ಭಾರತ, ಬಾಂಗ್ಲಾದೇಶದಲ್ಲಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇದೇ ಬ್ರಹ್ಮಪುತ್ರ ನದಿ ಚೀನಾ ಗಡಿಯಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಪಥ ಬದಲಿಸಿ ಅರುಣಾಚಲ ಪ್ರದೇಶದ ಮೂಲಕ ನಂತರ ಬಾಂಗ್ಲಾದೇಶಕ್ಕೆ ಹರಿಯುತ್ತೆ.
ಈ ನದಿಯು ಭಾರತವನ್ನು ಪ್ರವೇಶಿಸುವ ಮೊದಲು ದೊಡ್ಡದಾಗಿ ಒಂದು ಯೂಟರ್ನ್ ಅನ್ನು ಪಡೆಯುತ್ತೆ. ಇದೇ ಪ್ರದೇಶದಲ್ಲಿ ಹಿಮಾಲಯದ ವಿಶಾಲವಾದ ಆಳವಾದ ಕಮರಿ ಪ್ರದೇಶದಲ್ಲಿ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಲು ಯೋಜಿಸಲಾಗಿದೆ. ಈ ಒಂದು ಅಣೆಕಟ್ಟು ಯೋಜನೆಯ ಒಟ್ಟಾರೆ ಹೂಡಿಕೆಯು ಬರೋಬ್ಬರಿ 11 ಲಕ್ಷ ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಸದ್ಯ ಇರುವಂತಹ ವಿಶ್ವದ ಅತಿದೊಡ್ಡದಾದಂತಹ ಅಣೆಕಟ್ಟು ಎನಿಸಿಕೊಂಡಿರುವ ದ ತ್ರೀ ಗಾರ್ಜಿಯಸ್ ಡ್ಯಾಮ್ ಇರೋದು ಸಹ ಇದೇ ಚೀನಾದಲ್ಲಿ. ಅದನ್ನು ಮೀರಿಸುವಂತಹ ಡ್ಯಾಮ್ ನಿರ್ಮಾಣಕ್ಕೆ ಈಗ ಚೀನಾ ಕೈ ಹಾಕಿದೆ. ಭೂಮಿಯ ಮೇಲಿನ ಯಾವುದೇ ಮೂಲಸೌಕರ್ಯ ಯೋಜನೆಗಿಂತ ದೊಡ್ಡ ಪ್ರಮಾಣದ್ದಾಗಿದೆ. ಭೂಮಿ ಮೇಲೆ ಇದುವರೆಗೂ ನಿರ್ಮಾಣಗೊಂಡಂತಹ ಮೂಲಸೌಕರ್ಯ ಯೋಜನೆಗಳಲ್ಲಿಯೇ ಗರಿಷ್ಠ ವೆಚ್ಚದ್ದು ಇದಾಗಿದೆ. ಅಲ್ಲದೆ ಈ ಒಂದು ಯೋಜನೆಯಿಂದ ಚೀನಾದ ಲಕ್ಷಾಂತರ ಜನರು ನಿರಾಶ್ರಿತರಾಗಲಿದ್ದಾರೆ. ಅವರೆಲ್ಲರಿಗೂ ಪುನರ್ವಸತಿ ಸೌಕರ್ಯವನ್ನ ಕಲ್ಪಿಸುವ ಭರವಸೆಯನ್ನ ಸರ್ಕಾರ ಕೊಟ್ಟಿದೆ. ಅಷ್ಟಕ್ಕೂ ಚೀನಾ ಈ ಒಂದು ಡ್ಯಾಮ್ ಅನ್ನು ಕಟ್ಟಿರೋದು ಜಲವಿದ್ಯುತ್ ಉದ್ದೇಶಕ್ಕಾಗಿ. ಇಲ್ಲಿ ವರ್ಷಕ್ಕೆ 300 ಶತಕೋಟಿ ಕಿಲೋವ್ಯಾಟ್ ಅವರ್ನಷ್ಟು ವಿದ್ಯುತ್ ಉತ್ಪಾದಿಸುವ ಗುರಿಯನ್ನ ಚೀನಾ ಹಾಕೊಂಡಿದೆ. ಇದು ಈಗಾಗಲೇ ಕಟ್ಟಿರುವ ತ್ರೀ ಗಾರ್ಜಿಯಸ್ ಡ್ಯಾಮ್ನಿಂದ ಉತ್ಪಾದನೆ ಮಾಡುತ್ತಿರುವ 88.2 ಶತಕೋಟಿ ಕಿಲೋವ್ಯಾಟ್ ಅವರ್ಗಿಂತ 3 ಪಟ್ಟು ಹೆಚ್ಚು ಅನ್ನೋದು ವಿಶೇಷ. ಈ ಡ್ಯಾಮ್ಗಾಗಿ ನಾಮ್ಟಾ ಬರುವ ಪರ್ವತದ ಮೂಲಕ ಬರೋಬ್ಬರಿ 20 ಕಿಲೋಮೀಟರ್ ಉದ್ದದ 4 ರಿಂದ 6 ಸುರಂಗ ಮಾರ್ಗ ಕೊರೆಯುವ ಪ್ಲಾನ್ ರೂಪಿಸಲಾಗಿದೆ. ಇದರಿಂದ ಕೇವಲ ಜಲವಿದ್ಯುತ್ ಮಾತ್ರ ಅಲ್ಲ, ಅದರ ಜೊತೆಗೆ ನೀರಾವರಿ, ಕೈಗಾರಿಕೆ, ಸಾರಿಗೆ ವ್ಯವಸ್ಥೆ ಸುಧಾರಣೆ, ವ್ಯಾಪಾರ ವೃದ್ಧಿ, ಉದ್ಯೋಗ ಸೃಷ್ಟಿ ಸೇರಿ ಬೇರೆ ಬೇರೆ ಉಪಯೋಗವನ್ನು ಚೀನಾ ಪಡೆದುಕೊಳ್ಳಲಿದೆ. ವಿಶ್ವದಲ್ಲೇ ಅತಿ ದೊಡ್ಡ ಜಲವಿದ್ಯುತ್ ಉದ್ದೇಶದ ಅಣೆಕಟ್ಟು ಇದಾಗಲಿದೆ. ಇದು ಸಹಜವಾಗಿ ಈಗ ನದಿ ಪಾತ್ರದ ದೇಶಗಳಾದ ಭಾರತ ಮತ್ತು ಬಾಂಗ್ಲಾದೇಶಗಳಲ್ಲಿ ಭಾರೀ ಆತಂಕಕ್ಕೆ ಕಾರಣ ಆಗಿದೆ. ಈ ಬ್ರಹ್ಮಪುತ್ರ ಕುರಿತಾದಂತಹ ಎಲ್ಲ ಬೆಳವಣಿಗೆಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಬ್ರಹ್ಮಪುತ್ರದಲ್ಲಿ ಬೇರೆ ಯಾವುದೇ ತೊಂದರೆ ಆಗದಂತೆ ಯೋಜನೆಗಳನ್ನು ಮಾತ್ರ ಕೈಗೆತ್ತಿಕೊಳ್ಳೋದಾಗಿ ಈ ಹಿಂದೆ ಭಾರತಕ್ಕೆ ಚೀನಾ ಮನವರಿಕೆ ಮಾಡಿತ್ತು. ಆದರೆ ಡ್ಯಾಮ್ನ ಜಾಗ ಭೂಕಂಪ ಅಪಾಯ ಸಾಧ್ಯತೆಗಳಿರುವಂತಹ ಸೂಕ್ಷ್ಮ ಪ್ರದೇಶದಲ್ಲಿದೆ. ಪರಿಸರದ ಮೇಲೆ ಭಾರೀ ಪರಿಣಾಮ ಬೀರುವ ಆತಂಕ ತಜ್ಞರಿಂದ ವ್ಯಕ್ತವಾಗಿದೆ. ಅಲ್ಲದೆ ಈ ಒಂದು ಯೋಜನೆಯಿಂದ ಭಾರತ ಹಾಗೂ ಬಾಂಗ್ಲಾದೇಶದಲ್ಲಿ ನೀರಿನ ಕೊರತೆ ಉಂಟಾಗಬಹುದು. ಆದರೆ ಚೀನಾ ಈ ಬಗ್ಗೆ ಹೇಳ್ತಿರೋದೇ ಬೇರೆ. ಡ್ಯಾಮ್ ನಿರ್ಮಾಣ ಮಾಡುವ ಪ್ಲಾನ್ ನದಿ ಹರಿಯುವ ರಾಷ್ಟ್ರಗಳ ಮೇಲೆ ಪರಿಣಾಮ ಬೀರೋದಿಲ್ಲ. ದಶಕಗಳ ಕಾಲ ಅಧ್ಯಯನ ನಡೆಸಿ ಸುರಕ್ಷಿತ ಕ್ರಮಗಳನ್ನು ಕೈಗೊಂಡು ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗ್ತಿದೆ ಅಂತ ಚೀನಾ ಹೇಳಿದೆ. ಆ ಮೂಲಕ ಯೋಜನೆಯನ್ನು ಸಮರ್ಥಿಸಿಕೊಂಡಿದೆ. ಇಲ್ಲಿ ಚೀನಾದ ಪ್ಲಾನ್ ಏನಂದ್ರೆ ಸೌರ ಮತ್ತು ಪವನ ಶಕ್ತಿ ಉತ್ಪಾದನಾ ಸಾಮರ್ಥ್ಯವನ್ನು ಸುಮಾರು 2 ಪಟ್ಟು ಸ್ಥಾಪಿಸೋದಕ್ಕೆ ಚೀನಾ ಯೋಜಿಸಿದೆ. ಅಲ್ಲದೆ ಬ್ರಹ್ಮಪುತ್ರ ಅಣೆಕಟ್ಟು ಯೋಜನೆಯಿಂದ ಚೀನಾಗೆ ತನ್ನ ಕಾರ್ಬನ್ ನ್ಯೂಟ್ರಾಲಿಟಿ ಗುರಿಗಳ ಕಡೆಗೆ ಗಮನಾರ್ಹ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ. ಹೀಗಾಗಿ ಈ ಒಂದು ಯೋಜನೆ ಚೀನಾಗೆ ಪೂರಕ ಅನಿಸಿಕೊಂಡ್ರೆ ಭಾರತ ಮತ್ತು ಬಾಂಗ್ಲಾದೇಶದಲ್ಲಿ ಆತಂಕ ವ್ಯಕ್ತವಾಗಿದೆ. ಈ ಒಂದು ಅಣೆಕಟ್ಟಿನಿಂದಾಗಿ ಸ್ಥಳೀಯ ಪರಿಸರ ವ್ಯಾಪಕವಾಗಿ ಬದಲಾಗುತ್ತೆ. ನದಿಯ ಹರಿವು ಮತ್ತು ಹಾದಿಯಲ್ಲಿ ಬದಲಾಗಲಿದೆ ಅಂತ ಹೇಳಲಾಗಿದೆ. ಜೊತೆಗೆ ದೇಶಗಳ ನಡುವೆ ಸಂಘರ್ಷ ನಡೆಯುವ ಸಮಯದಲ್ಲಿ ಈ ಒಂದು ಅಣೆಕಟ್ಟು ಚೀನಾಗೆ ಅಪಾರ ಲಾಭವನ್ನು ಮಾಡಿಕೊಡುತ್ತೆ. ವೀಕ್ಷಕರೇ, ಮತ್ತೊಂದು ವಿಚಾರ ಅಂದರೆ ಚೀನಾ ಹಿಡಿದ ಹಠವನ್ನು ಬಿಡೋದಿಲ್ಲ. 2015ರಲ್ಲಿ ಟಿಬೆಟ್ನಲ್ಲಿ ಚೀನಾ ನಿರ್ಮಿಸಿದ್ದ ಅತ್ಯಂತ ದೊಡ್ಡ ಅಣೆಕಟ್ಟಾದ ಜಾಮ್ ಜಲವಿದ್ಯುತ್ ಕೇಂದ್ರ ಈಗಾಗಲೇ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಅದೇ ರೀತಿಯಲ್ಲಿ ಈಗ ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟು ನಿರ್ಮಿಸುವ ಸಾಹಸಕ್ಕೆ ಕೈ ಹಾಕಿದೆ. ಹೀಗಾಗಿ ಭಾರತ ಹಾಗೂ ಬಾಂಗ್ಲಾ ಪಾಲಿಗೆ ಈ ಒಂದು ಅಣೆಕಟ್ಟು ಕಳವಳಕಾರಿ ಬೆಳವಣಿಗೆ ಅಂತಲೇ ವಿಶ್ಲೇಷಿಸಲಾಗ್ತಾ ಇದೆ. ಕಾರಣ ಈ ಒಂದು ಯೋಜನೆಯಿಂದಾಗಿ ಬ್ರಹ್ಮಪುತ್ರ ನದಿಯ ಬಹುಪಾಲು ಪ್ರದೇಶದ ಮೇಲೆ ಚೀನಾ ನಿಯಂತ್ರಣ ಸಾಧಿಸಲಿದೆ. ಉಭಯ ದೇಶಗಳ ನಡುವೆ ವಿಷಮ ಪರಿಸ್ಥಿತಿ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ದ್ವೇಷ ಸಾಧಿಸೋದಕ್ಕೆ ಚೀನಾ ಭಾರತದಲ್ಲಿ ಪ್ರವಾಹವನ್ನು ಸೃಷ್ಟಿಸುವಂತಹ ಆತಂಕ ಇದೆ. ಸದ್ಯಕ್ಕೆ ಭಾರತದ ಪಾಲಿಗೆ ಇದನ್ನು ವಾಟರ್ ಬಾಂಬ್ ಅಂತಲೇ ಹೇಳಲಾಗ್ತಾ ಇದೆ. ಈ ಡ್ಯಾಮ್ ನಿರ್ಮಾಣ ಪೂರ್ಣಗೊಂಡ ನಂತರದಲ್ಲಿ ಚೀನಾಗೆ ಬೇಸಿಗೆಯಲ್ಲಿ ಬ್ರಹ್ಮಪುತ್ರ ನದಿಯ ನೀರನ್ನು ತಿರುಗಿಸುವಂತಹ ಅವಕಾಶ ಸಿಗುತ್ತೆ. ಇದರಿಂದಾಗಿ ಅಸ್ಸಾಂ, ಅರುಣಾಚಲ ಪ್ರದೇಶ ರಾಜ್ಯಗಳು ನೀರಿನ ಅಭಾವವನ್ನು ಎದುರಿಸಬಹುದು. ಅದೇ ರೀತಿಯಲ್ಲಿ ಈ ಒಂದು ಡ್ಯಾಮ್ನಲ್ಲಿ ಸಂಗ್ರಹವಾದಂತಹ ನೀರನ್ನು ಚೀನಾ ಒಮ್ಮೆಗೆ ಹರಿಬಿಟ್ರೆ ಕೆಳಭಾಗದ ಪ್ರದೇಶಗಳು ಪ್ರವಾಹಕ್ಕೆ ತುತ್ತಾಗಲಿವೆ. ಇದನ್ನ ಚೀನಾ ಭಾರತದ ವಿರುದ್ಧ ವಾಟರ್ ಬಾಂಬ್ ರೀತಿಯಲ್ಲಿ ಬಳಸಬಹುದು ಅಂತ ತಜ್ಞರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಂತ ಭಾರತ ಏನು ಸುಮ್ಮನಿಲ್ಲ. ಅರುಣಾಚಲ ಪ್ರದೇಶದಲ್ಲಿ ಭಾರತ ಕೂಡ ಬ್ರಹ್ಮಪುತ್ರ ನದಿಗೆ ಡ್ಯಾಮ್ ನಿರ್ಮಿಸಲು ಮುಂದಾಗಿದೆ. ಚೀನಾ ಮತ್ತು ಭಾರತದ ಯುದ್ಧ ನಂತರದಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಚೀನಾ ಭಾರತವನ್ನು ಟಾರ್ಗೆಟ್ ಮಾಡುತ್ತೆ. ಗಡಿ ವಿಚಾರದಲ್ಲಂತೂ ಚೀನಾ ಆಡಿದ್ದೇ ಆಟ ಅನ್ನುವಂತಾಗಿದೆ. ಅಷ್ಟು ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಅಮೆರಿಕಾಗೂ ಚೀನಾ ಟಾಂಗ್ ಕೊಡ್ತಾ ಇದೆ. ಅಮೆರಿಕಾಗೂ ಚೀನಾ ಸೊಪ್ಪು ಕೂಡ ಹಾಕ್ತಿಲ್ಲ. ಅಮೆರಿಕ ವಿರುದ್ಧವೂ ಡ್ರ್ಯಾಗನ್ ರಾಷ್ಟ್ರ ಇತ್ತೀಚೆಗೆ ಕೆಂಡ ಕಾರಿತ್ತು. ಅಷ್ಟಕ್ಕೂ ಚೀನಾ ಅಮೆರಿಕ ಸಂಘರ್ಷ ಶುರುವಾಗಿದ್ದು ತೈವಾನ್ ದ್ವೀಪ ರಾಷ್ಟ್ರದ ವಿಚಾರದಲ್ಲಿ.
ಅಮೆರಿಕ ನಿರಂತರವಾಗಿ ತೈವಾನ್ಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಿದೆ ಅನ್ನುವ ಆರೋಪವನ್ನು ಹೊತ್ತುಕೊಂಡಿದೆ. ಆದರೆ ಚೀನಾ ತೈವಾನ್ ನಮ್ಮದೇ ಒಂದು ಭಾಗ ಅಂತ ಹೇಳ್ತಾ ಇದೆ. ಹೀಗಾಗಿ ಭಾರತ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆಯ ಹೆಜ್ಜೆಯನ್ನಿಡ್ತಿದೆ. ಯಾವಾಗ ಮೋದಿ ಸರ್ಕಾರಕ್ಕೆ ಸೆಡ್ಡು ಹೊಡೆಯೋದು ಕಷ್ಟ ಅನಿಸಿತೋ ಆಗಿನಿಂದ ಚೀನಾ ತೋರ್ಪಡಿಕೆಗೆ ಮಾತ್ರ ಸೈಲೆಂಟ್ ಆಗಿದೆ. ಆದರೆ ಸೈಲೆಂಟ್ ಆಗಿ ಬೇರೆ ದಾರಿಯನ್ನೇ ಹುಡುಕಿಕೊಳ್ತಾ ಇದೆ. ಅದು ಬ್ರಹ್ಮಪುತ್ರ ಅಣೆಕಟ್ಟು ಕಟ್ಟುವ ವಿಚಾರವೂ ಅದರ ಪ್ಲಾನ್ ಆಗಿರಬಹುದು. ಇದಲ್ಲದೆ ಒಳಗಿಂದೊಳಗೆ ಮಸಲತ್ತು ಮಾಡುವಂತಹ ಚೀನಾ ತನ್ನನ್ನು ತಾನು ಬಲಪಡಿಸಿಕೊಳ್ತಾ ಇದೆ. ಅದರಲ್ಲೂ ಮುಂದಿನ 5 ವರ್ಷಗಳಲ್ಲಿ ಜಾಗತಿಕವಾಗಿ ಚೀನಾ ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದನ್ನು ಹೇಳೋದಕ್ಕೂ ಆಗೋದಿಲ್ಲ. ಅಷ್ಟು ವೇಗದಲ್ಲಿ ಚೀನಾ ಸಾಗಿದೆ. ಮುಂದಿನ 5 ವರ್ಷಗಳಲ್ಲಿ ಜಗತ್ತೇ ಬೆಚ್ಚಿ ಬೀಳುವಷ್ಟು ಅಣುಬಾಂಬುಗಳನ್ನು ತಯಾರಿಸಲಿದೆ ಇದೇ ಚೀನಾ. ಬುಲೆಟ್ ರೈಲಿನ ವೇಗದಲ್ಲಿ ತನ್ನ ಪರಮಾಣು ಬಾಂಬುಗಳ ಸಂಗ್ರಹವನ್ನು ಹೆಚ್ಚಿಸಿಕೊಳ್ತಾ ಇದೆ. ಚೀನಾ ಎಷ್ಟರ ಮಟ್ಟಿಗೆ ಪರಮಾಣು ಬಾಂಬ್ ಅಭಿವೃದ್ಧಿಯ ಕಡೆಗೆ ಗಮನ ಕೊಟ್ಟಿದೆ ಅಂದರೆ 2030ರ ವೇಳೆಗೆ ತನ್ನ ಪರಮಾಣು ಸಂಪತ್ತನ್ನು ದ್ವಿಗುಣಗೊಳಿಸುವ ಪ್ಲಾನ್ ಅನ್ನು ರೂಪಿಸಿದೆ. ಒಟ್ಟಾರೆಯಾಗಿ ಈಗ ಚೀನಾ ಅಣೆಕಟ್ಟು ನಿರ್ಮಿಸುತ್ತಿರೋದು ತನ್ನ ಬೆಳವಣಿಗೆಯ ಜೊತೆಗೆ ಭಾರತದ ವಿರುದ್ಧ ವಾಟರ್ ಬಾಂಬ್ ರೀತಿಯಲ್ಲಿ ಪ್ರಯೋಗಿಸುವುದಕ್ಕೂ ಚೀನಾ ಬಳಸಿಕೊಳ್ಳಬಹುದು. ಡ್ರ್ಯಾಗನ್ ರಾಷ್ಟ್ರದ ಕಾಟವಂತೂ ತಪ್ಪಿದ್ದಲ್ಲ ಅನ್ನಬಹುದು. ಹಾಗಾದ್ರೆ ವೀಕ್ಷಕರೇ, ಚೀನಾದ ಈ ಒಂದು ಹೊಸ ಪ್ಲಾನ್ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು.